ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹಾಯ್ ಗಾಯ್ಸ್, ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಬನ್ನಿ, ಇವತ್ತಿನ ಬ್ಲಾಗ್ಸಲ್ಲಿ ನಮ್ಮ ಜೊತೆ ಯಾರ್ಯಾರಿದ್ದಾರೆ ಪರಿಚಯ ಮಾಡಿಸ್ಕೊಡ್ತೀನಿ. ಇಲ್ಲಿ ಕಾರ್ ಡ್ರೈವ್ ಮಾಡ್ತಿರೋನು ವರುಣ್ ಅಂತ. ಏನು ಇಷ್ಟು ಬೆಳಗಿದ್ಯಾ? ವೈಟ್ ಆಗಿದೆಯಲ್ಲೋ, ಹುಡುಗಿರೆಲ್ಲ ನಿಮಗೆ ಬೀಳ್ತಾರಲ್ಲ, ಹೀರೋ ತರ ಇದೆಯಲ್ಲೋ. ನಿಮಗೆ ಹಾಯ್ ಅಂತ ಹೇಳ್ತಿರೋನು ಯೂಸುಫ್ ಬುಲ್ಬುಲೆ, ಹಾಗೂ ಇನ್ನೊಬ್ಬ ವಿಶಾಲ್. ನಾವಿವತ್ತು ಈ ಬ್ಲಾಗ್ಸ್ನ ಮಾಡ್ತಿರೋದು ಕರ್ದಂಟಿಗೆ ಸುಪ್ರಸಿದ್ಧವಾದ ಗೋಕಾಕ್ ನಗರದಲ್ಲಿ. ನಾವು ಇಷ್ಟೊತ್ತಿನಲ್ಲಿ ಅಂದರೆ ಈ ನೈಟಲ್ಲಿ ಈ ಗೋಕಾಕ್ ನಗರದಲ್ಲಿ ಏನು ಮಾಡ್ತಿದ್ದೇವೆ ಅಂತ ನಿಮ್ಗೆ ಗೊತ್ತಾಗಬೇಕಾ? ಹಾಗಿದ್ರೆ ಈ ರೇಸ್ನ ಕೊನೆವರೆಗೂ ನೋಡಿ. ಒಬ್ಬ ಅಪರೂಪಕ್ಕೊಂದು ಒಳ್ಳೆ ಕಥೆಗಾರ ಸಿಕ್ಕಿದ್ದಾನೆ, ಕತೆ ಕೇಳೋಣ ಅಂತ ನಿಂದೊಂದು ದಾಮ ಮಾತ್ರ ನೀನು ಇಡಪ್ಪ ನೀನು ಫೋನು ಕಂಟಿನ್ಯೂ ನೋಡಿ. ಮೊದಲಿಗೆ ನಾವು ಬಂದಿದ್ದು ಶಕ್ತೀಶ್ ದೊನ್ನೆ ಬಿರಿಯಾನಿ ಶಾಪ್ಗೆ. ಇದಿರೋದು ಗೋಕಾಕ್ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಸೈಡ್. ಆದರೆ ಇಲ್ಲಿ ನಾವು ಬೇಕಾಗಿರುವಂಥ ಮಟನ್ ಬಿರಿಯಾನಿ ಸಿಗಲಿಲ್ಲ. ಮುಂದೆ ಎಲ್ಲಿಗೆ ಹೋಗೋದು ಅಂತ ನಾವು ತಲೆ ಕೆಡಿಸ್ಕೊಂಡಿದ್ರೆ ಇಲ್ಲೊಬ್ಬ ಅಣ್ಣ ಫೋಟೋಶೂಟ್ ಮಾಡ್ತಾ ಇದ್ದಾನೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ ಕೊಡ್ತಿರ್ತಾರೆ. ಅಣ್ಣನ ಫೋಟೋಶೂಟ್ ಏನೋ ಚೆನ್ನಾಗಾಯಿತು, ಆದರೆ ಒಳ್ಳೆ ಮಟನ್ ಬಿರಿಯಾನಿ ತಿನ್ನೋಕೆ ನಾವೆಲ್ಲಿಗೆ ಹೋಗಬೇಕು ಅಂತ ಇನ್ನೂ ಕನ್ಫ್ಯೂಷನಲ್ಲೇ ಇದ್ವಿ. ಅದೇ ಕನ್ಫ್ಯೂಷನಲ್ಲಿ ಕೊನೆಗೆ ನಾವು ಡಿಸೈಡ್ ಮಾಡಿ ಬಂದಿದ್ದು ಇವಾಗ ನಾನು ನಿಮಗೆ ತೋರ್ಸೋಕೆ ಹೊರಟಿರೋ ಪ್ಲೇಸ್. ಆ ಪ್ಲೇಸ್ ಯಾವುದು, ಅದು ಹೇಗಿರುತ್ತೆ ಅನ್ನೋ ಕುತೂಹಲ ನಿಮಗೂ ಕೂಡ ಇದೆಯಾ? ಹಾಗಿದ್ರೆ ನೋಡಿ, ಇದೇ ಆ ಪ್ಲೇಸ್, ಗೋಕಾಕ್ನ ಫೇಮಸ್ ಲ್ಯಾಂಡ್ಮಾರ್ಕ್. ಮೊದಲಿಗೆ ನಾವು ಆರ್ಡ್ರ್ ಮಾಡಿದ್ದು ಚಿಕನ್ ಲೆಗ್ ಪೀಸ್. ನೋಡಿ ಹೇಗಿದೆ, ವಾವ್, ನೋಡೋಕೆ ಸಖತ್ತಾಗಿದೆ. ಇನ್ನು ತಿನ್ನೋಕೆ ಹೇಗಿರ್ಬೇಡ, ನೋಡಿದವ್ರ ಬಾಯಲ್ಲಿ ನೀರು ಬರೋದಂತೂ ಪಕ್ಕ. ಅಷ್ಟು ಸಖತ್ತಾಗಂತೂ ಖಂಡಿತ ಇದೆ. ನೋಡಿ, ಸುಮ್ಮನೆ ತಿನ್ನೋದಲ್ಲದೆ ಹೇಗೆ ತೋರಿಸಿ ತಿಂತಿದ್ದಾರೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಇದನ್ನು ತಿಂದು ಮುಗಿಸೋ ಅಷ್ಟರಲ್ಲಿ ನಮಗೆ ಬೇಕಾಗಿರೋ ಮಟನ್ ಬಿರಿಯಾನಿ ಒಂದೇ ಬಿಡುತ್ತೆ. ನೋಡಿ ಹೇಗಿದೆ, ವಾವ್, ಸಖತ್ತಾಗಿದೆ. ಇದನ್ನು ನೋಡ್ತಾ ಇದ್ದರೆ ನಿಮಗೂ ಮಟನ್ ಬಿರಿಯಾನಿ ತಿನ್ನಬೇಕಂತ ಆಸೆ ಆಗ್ತಿಲ್ವಾ? ಹಾಗಿದ್ರೆ ನೀವು ಹೋಗಿ ಇವತ್ತೇ ಫುಲ್ ಮೀಲ್ಸ್ ಮಟನ್ ಬಿರಿಯಾನಿ ಹೊಡೆದು ಬಂದುಬಿಡಿ. ಹೇಗಿದೆ ಇವತ್ತಿನ ನಮ್ಮ ಮಟನ್ ಬಿರಿಯಾನಿ ಕಥೆ? ನಿಮ್ಗೆ ಈ ರೀಲ್ಸ್ ಇಷ್ಟ ಆಗಿದೆ ಅನ್ಕೋತೀನಿ, ಜೊತೆಗೆ ಮಟನ್ ಮೇಲಿನ ಆಸೆ ಕೂಡ ಹೆಚ್ಚಾಗಿದೆ ಅನ್ಕೋತೀನಿ. ವಾವ್, ನಿಜ ಗುರು, ಸಖತ್ತಾಗಿದೆ. ಈ ರೀಲ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಅಕೌಂಟ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ರೀಲ್ಸಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್. ಅಷ್ಟೇ.